ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮೂರಲ್ಲಿ ರಂಗನಾಥ ಸ್ವಾಮಿ ರಥೋತ್ಸವ ಇತ್ತು. ಹಂಗಾಗಿ ಬೆಳಗ್ಗೆನೇ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಆಯಿತು. ಅಮ್ಮ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಗಂಟೆ ಇವಾಗ 9 ಗಂಟೆ ಆಗಿತ್ತು. ಸೊ ಅಷ್ಟರಲ್ಲಿ ಈ ಕಡೆ ಎಲ್ಲ ನೆಲ ಎಲ್ಲ ನಮ್ಮ ಅಕ್ಕ ಒರೆಸಿ ಆಗಿತ್ತು. ಸ್ವಲ್ಪ ತರಕಾರಿಗಳನ್ನೆಲ್ಲ ಕಟ್ ಮಾಡೋಣ ಅಂತೇಳಿ ಇವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಇನ್ನು ನಮ್ಮ ಅಕ್ಕ ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಳ್ಳೋದಿತ್ತು ಅಂತೇಳಿ ಆ ಕಡೆ ಒರೆಸ್ಕೊತಾ ಇದ್ದಾಳೆ. ನಮ್ಮಮ್ಮ ಒಂದೊಂದೇ ಅಡುಗೆಗಳನ್ನ ಬೇಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಯಿತು. ಅಂದರೆ 1 ಗಂಟೆ ಅಷ್ಟೊತ್ತಿಗೆ ರಥೋತ್ಸವ ಆಗುತ್ತೆ. ಅಷ್ಟರಲ್ಲಿ ನಮ್ಮದು ಅಡುಗೆ ದೇವರಿಗೆ ಎಡೆ ಎಲ್ಲ ಆಗಬೇಕು. ಎಷ್ಟು ಹೂವು ಸಿಕ್ಕಿದ್ದು? ಸಿಕ್ಕಿದ್ವಾ? ಎಲ್ಲ ನೀರು ಮಳೆಯಿಂದಲೇ ಹೋಗಿದ್ದಾವೆ ಈಗ. ಹೌದಾ? ನೀರಕ್ಕೂ ಕಡಿಮೆ ಮಾಡಿ. ಬೆಳಗ ಅಲ್ಲೇ ಬೆಳಗು, 6ಕ್ಕೆ ಬೆಳಗು. ನೀನು ಬೆಳಗು ಹಿಡ್ಕೊಳ್ಳೋ. ಗೈಡ್ಲೈನ್ಸ್ಗಳು ಇಲ್ಲದೆ ಹೋದರೆ ನಡೆಯೋದೇ ಇಲ್ಲ. ಓಕೆ ಓಕೆ ಓಕೆ. ಅದೇ ಬಟ್ಟನ ಹಂಗಿದೆ. ದೇವರಿಗೆ ಕೈ ಮುಗ್ದಾ? ಇಲ್ಲ. ಹೋಗಿ ಬೆಳಗೋಗಿ ಧ್ರುವಾಣಿ. ಬೆಳಗ್ತಾರ ನೀನು? ಬೆಳ್ದೆ. ಬೆಳಗ್ದಾ? ಬೆಳಗು. ಅದೇ ಅದೇ ಅಲ್ಲೇ ಇತ್ತಿತ್ತು ತಗೊಂಬೇಕಿತ್ತು. ಹಣಿಗೆ ಒಂಚೂರು ಕುಂಕುಮ ಇಟ್ಕೊಂಡು ಬೆಳಗಕ್ಕಂದ. ಬೆಳಗ್ಗೆ ಓದ್ಗಟ್ಟಿತ್ತ. ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿ ಬೆಳಗ್ತಾ ಇದ್ದೀನಿ. ನಾನು ಅಲ್ಲಿ ಫಸ್ಟ್ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ಗೌರಿ ನಿರಂತರ ವಿಭೂಷಿತ ನಾರಾಯಣ ಪ್ರಿಯ ಮನಗಮನ ವರಣ. 11:30 ಅಷ್ಟರಲ್ಲೇ ಅಡುಗೆ ಕೆಲಸ ಎಲ್ಲ ಮುಗಿದಿತ್ತು. ಇನ್ನು ದೇವರಿಗೆ ನಮ್ಮಮ್ಮ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟಿದ್ದಾಯಿತು. ಹಾಗೆ ನಾನು ಅಡುಗೆಗೆಲ್ಲ ಹೆಲ್ಪ್ ಮಾಡಿ ಮತ್ತು ಇನ್ನು ಅದು ಇದು ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸಿ ದೇವ್ರ ಪೂಜೆ ಈಗ ನಾನು ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ಬೆಳಗ್ಗೆನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಒಟ್ಟಿಗೆ ಊಟ, ಹಬ್ಬದ ಅಡುಗೆ ಮಾಡಿಬಿಟ್ಟು ಊಟ ಮಾಡೋಣ ಅಂಥೇಳಿ ಜಸ್ಟ್ ಕಾಫಿ ಮಾತ್ರ ಕುಡಿದಿದ್ವಿ ಅಷ್ಟೇ. ಮಕ್ಕಳು ಅಷ್ಟೇ ಹಾಲು ಕುಡಿದು ಅವರೂ ಸುಮ್ಮನಾಗಿದ್ದರು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನೀವು ಒಂದಷ್ಟು ಜನ ನನಗೆ ಒಂದು ಕ್ವಶನ್ ಕೇಳಿದ್ದೀರ. ಅಂದರೆ ನೀವೇನು ಕೆಲಸ ಮಾಡೋದಿಲ್ವಾ ನಿಮ್ಮ ಮನೆಯಲ್ಲಿ? ನಿಮ್ಮಮ್ಮ ನಿಮ್ಮ ಅಕ್ಕ ಮಾಡ್ತಾ ಇರ್ತಾರೆ, ನೀವು ತನು ಏನು ಕೆಲಸ ಮಾಡಲ್ವ ಅಂತ ಕೇಳಿದ್ದೀರ. ಫ್ರೆಂಡ್ಸ್, ನಾನು ಬಂದಿದ್ದ ದಿವಸದಿಂದ ಫಂಕ್ಷನ್ ಅಟೆಂಡ್ ಮಾಡ್ತಾನೇ ಇದ್ದೀನಿ. ಅದರಲ್ಲೂ ಜರ್ನಿ ಮಾಡ್ಕೊಂಡು ಬಂದಿದ್ದು ನನಗೂ ಕೂಡ ತುಂಬ ಟಯರ್ಡ್ ಆಗಿತ್ತು. ಕಾಲು ತುಂಬ ಊತ ಬಂದುಬಿಟ್ಟಿತ್ತು ನನಗೆ. ಸೊ ಹಂಗಾಗಿ ನನಗೊಂದು 2 ಡೇಸ್ ಆದರೂ ರೆಸ್ಟ್ ಬೇಕು. 2 ದಿನ ನಾನು ಏನಂದರೆ ಯಾರು ಹೇಳಿದ್ರು ಕೇಳಿದ್ರು ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಸೊ 1-2 ದಿನ ರೆಸ್ಟ್ ಮಾಡಿ ಆಮೇಲೆ ಇನ್ನೇನು ಕೆಲಸ ಮಾಡೋದಿದ್ದಿದ್ದೆ. ಇನ್ನು ಊರಲ್ಲಿ ಕೂಡ ನಾವು ಸುಮ್ಮನೆ ಕೂತಿರಲ್ಲ. ತಾಯಿ ಮನೆಗೆ ಬಂದಾಗ ಒಂದು ದಿವಸನಾದರೂ ಆರಾಮಾಗಿರೋಣ ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಅದರಲ್ಲೂ ನಮ್ಮಮ್ಮ ಅಂತೂ ಏನೂ ಮಾಡಬೇಡ, ಕೂತ್ಕೋ, ನೀನು ಅಚ್ಚುಕಟ್ಟಾಗಿ ಸುಮ್ಮನೆ ಇರು, ನೀನೇನು ಮಾಡೋದು ಬೇಡ ಅಂಥೇಳಿ ಎಲ್ಲ ಮುಂದಕ್ಕೆ ಮಾಡಿಕೊಡ್ತಾರೆ. ನಮ್ಮ ಅಕ್ಕನೂ ಅಷ್ಟೇ ಫ್ರೆಂಡ್ಸ್, ಹಂಗಂತೇಳಿ ನಾನೇನು ಕೆಲಸ ಮಾಡಲ್ಲ ಅಂತಲ್ಲ. ನನ್ನಿಂದ ಏನೆಲ್ಲ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ತೀನಿ. ಈವನ್ ಮನೆಗೆ ಪ್ರತಿಯೊಂದು ಥಿಂಗ್ಸು, ಶಾಪಿಂಗು, ಹಬ್ಬದಲ್ಲಿ ಎಲ್ಲದೂ ನಾನೇ ಹೋಗಿ ಹೊರಗಡೆ ಗಂಡು ಮಕ್ಕಳು ಓಡಾಡಿ ನಾನೇ ಮಾಡೋದು. ಮನೆಯಲ್ಲೂ ಅಷ್ಟೇ ನಾನ್ ವೆಜ್ ರೆಸಿಪಿ ಏನಾದರೂ ಮಾಡಿದರೂ ಅಷ್ಟೇ ನಾನು ಮಾಡ್ತೀನಿ. ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಹೊರಗಡೆ ಕ್ಲೀನಿಂಗ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ನಾನು ಮಾಡ್ತೀನಿ. ಸೊ ಇದು ಮೇಜರಾಗಿ ಒಂದು 2-3 ಜನ ನನಗೆ ಕೇಳಿದ್ರಿಂದ ನಾನು ಹೇಳ್ತಾಯಿದ್ದೀನಿ. ತನು ಕಸ ಗುಡಿಸೋದ್ರಿಂದ, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ತೆಗೆಯೋದು, ಕಸ ಗುಡಿಸೋದು, ಆ ಕೆಲಸ ಎಲ್ಲ ಮಾಡ್ತಾಳೆ. ತನು ಕೂಡ ಸುಮ್ಮನೆ ಕೂರೋದಿಲ್ಲ. ಆದರೆ ನಮ್ಮಮ್ಮನೇ ಬೇಡ ಮಾಡಬೇಡಿ, ಆರಾಮಾಗಿರಲಿ 1-2 ದಿನ ಅಂತ ನಮ್ಮಮ್ಮನೇ ಓಡಾಡ್ಕೊಂಡು ಎಲ್ಲ ಮಾಡ್ತಾರೆ. ನಮಗೂ ಅರ್ಥ ಆಗುತ್ತೆ, ಅಮ್ಮಂಗೂ ವಯಸ್ಸಾಯಿತು, ಅಮ್ಮ ಒಬ್ಬರು ಕೈಲೇ ಎಲ್ಲ ಆಗಲ್ಲ ಅಂಥೇಳಿ ನಾವು ಕೂಡ ಕೈ ಜೋಡಿಸಿ ಎಲ್ಲ ಒಟ್ಟಿಗೆ ಮಾಡ್ತೀವಿ. ಹಾಗೆ ಬಾಳೆ ಎಲೆಯಲ್ಲಿ ಈಗ ಊಟ ಮಾಡ್ತಾಯಿದ್ದೀವಿ.
ಇವತ್ತು ಏನೆಲ್ಲ ಮಾಡಿದ್ವು ಅಂದರೆ ಪಾಯಸ, ಪಲಾವು, ಹಾಗೆಯೇ ಮೊಸರು ಬಜ್ಜಿ ಮತ್ತು ಕೋಸಂಬರಿ, ಪಲ್ಯ, ಹಪ್ಳ ಇಷ್ಟೇ ಮಾಡಿದ್ದು. ಇನ್ನು ಬಜ್ಜಿ ಬೋಂಡ ಅಂತೇನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಮ್ಮಂಗೆ ಹೇಳ್ಬಿಟ್ಟಿದ್ದೆ, ಅದು ಇದು ಫಂಕ್ಷನ್ನು ಅಲ್ಲಿ ಇಲ್ಲಿ ತಿಂದಿರೋದ್ರಿಂದ ಸ್ವಲ್ಪ ಸಿಂಪಲ್ ಅಡುಗೆಗಳನ್ನೇ ಮಾಡೋಣ ಅಮ್ಮ, ಜಾಸ್ತಿ ಏನೂ ಬೇಡ ಅಂತಂದೆ. ಸೊ ಹಂಗಾಗಿ ಅಮ್ಮ ನಾನು ಸೇರಿಕೊಂಡು ಅಡುಗೆ ಮಾಡಿದ್ವಿ. ಪಲಾವು ಎಲ್ಲ ನಾನೇ ಮಾಡಿದೆ. ಅಮ್ಮ ಸ್ವಲ್ಪ ತರಕಾರಿ, ನಾನು ತರಕಾರಿ ಎಲ್ಲ ಹೆಚ್ಚಿಕೊಟ್ಟು ಸ್ವಲ್ಪ ಒಗ್ಗರಿಸೋದು ಅದೆಲ್ಲ ಮಾಡಿದೆ. ಪಾಯಸಕ್ಕೂ ರೆಡಿ ಮಾಡಿದೆ. ಇನ್ನು ಮೊಸರು ಬಜ್ಜಿ, ಕೋಸಂಬರಿ, ಪಲ್ಯ ಅದೆಲ್ಲ ಕೂಡ ನಾನು ರೆಡಿ ಮಾಡಿಕೊಟ್ಟೆ. ಇನ್ನು ಉಳಿದಿದ್ದು ಮಸಾಲ ರುಬ್ಬೋದು ಆ ಥರದ್ದು ಸಾಂಬಾರು ಅದೆಲ್ಲ ಅಮ್ಮ ಮಾಡಿದ್ರು. ಸೊ ಎಲ್ಲ ಕೂಡ ತುಂಬಾ ಚೆನ್ನಾಗಾಗಿತ್ತು. ಯಾವ ರೆಸಿಪಿನೂ ಕೂಡ ಹಾಳಾಗಿರಲಿಲ್ಲ, ಎಲ್ಲ ಪರ್ಫೆಕ್ಟಾಗಿತ್ತು. ಹಬ್ಬದಲ್ಲಿ ಮೇಜರಾಗಿ ನಮ್ಮ ಅಮ್ಮನ ಕೈಯಲ್ಲಿ ಅಡುಗೆ ಮಾಡೋದಕ್ಕೆ ಬಿಡ್ತೀವಿ, ಯಾಕಂದ್ರೆ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬದ ಅಡುಗೆ. ನನಗೆ ಹಂಗಾಗಿ ಅಮ್ಮನ ಕೈಯಲ್ಲೇ ಇಷ್ಟ. ಆದರೆ ಅಮ್ಮ ಒಬ್ಬರ ಕೈಲೇ ಎಲ್ಲ ಆಗೋಲ್ಲ ಅಂಥೇಳಿ ನಾವು ಕೂಡ ಅಷ್ಟೇ ಎಲ್ಲ ಹೆಲ್ಪ್ ಮಾಡಿಕೊಡ್ತೀವಿ. ಸೊ ಪಾಯಸ, ಪಲಾವು ಹಾಗೆ ಕೋಸಂಬರಿ ಪಲ್ಯ ಎಲ್ಲ ಕೂಡ ತುಂಬಾ ಚೆನ್ನಾಗಾಗಿತ್ತು. ಇನ್ನು ನೆಂಟರುಗಳೆಲ್ಲ ಬರೋದು ಇದ್ದಿದ್ದರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಲ್ವ, ಹಾಗಾಗಿ ಅಮ್ಮ ಆದರೆ ಅವರಿಗೆ ಕೈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಅದು ಅಕ್ಕಿ ಹಾಕೋದಾಗಲಿ, ಮಸಾಲ ಇದು ಮಾಡೋದಾಗಲಿ ಎಲ್ಲ ಅಮ್ಮಂಗೆ ಹೇಳ್ತೀವಿ. ನಮ್ಮ ಅಮ್ಮನ ಇನ್ಸ್ಟ್ರಕ್ಷನ್ ಪ್ರಕಾರವಾಗಿ ನಾವು ಅಡುಗೆ ಮಾಡ್ಕೊಂಡು ಹೋಗ್ತೀವಿ. ರೆಡಿಯಾಗಿ ಜಾತ್ರೆ ಬೀದಿ ಬರೋ ಅಷ್ಟೊತ್ತಿಗೆ ತೇರೇ ಎಳ್ದಾಗ್ಬಿಟ್ಟಿತ್ತು ಈ ಸಲ. ಸ್ವಲ್ಪ ನೆಂಟರೆಲ್ಲ ಬಂದರು ಅಂತ ಒಂಚೂರು ಲೇಟ್ ಆಯಿತು. ನೋಡಿಲ್ಲ, ಫಸ್ಟ್ ಟೈಮ್ ಇಷ್ಟು ನೋಡ್ತಾ ಇರೋದು. ಮುಂಚೆ ಇಲ್ಲಿಲ್ಲ, ಈಗ ಇದ್ದಿದೆಯಾ? ಇನ್ನು ಎಳ್ದೇ ಇಲ್ಲ, ಎಳ್ದು ನಿಲ್ಸವ್ರೆ. ನಾನು ಖುಷಿ ಆಗ್ಬಿಡ್ತೀನಿ, ಎಳ್ದಿಲ್ವಾ ಎಳ್ದಾಯ್ತು ಅನ್ಸುತ್ತೆ. ಈ ಹುಡುಗಿರು ಹಾಕೊಂಡಿದ್ದಾರಲ್ಲ ಈ ಥರ ಬಟ್ಟೆ ವಿತೌಟ್ ವೇಲ್, ವಿತೌಟ್ ವೇಲ್ ಹಾಕೊಂಡು ಬರ್ತಾರೆ. ಅದೇ ಇಷ್ಟ. ಇದೇ ಒಂದು ರೆಡ್ ಇದೆ, ಸೇಮ್. ಯಾರು ಇದ್ದಾರೆ, ನೋಡೋದು ಅವ್ರಿಗೆ ಇಲ್ಲಿ ಅಣ್ಣ ದೇವ್ರಿಗೆ ಮಾಡ್ತಾರೆ. ಸಮಾಧಾನ ಬರ್ತೀವಿ ಬರ್ತೀವಂತಡಿ. ಹ್ಞೂ ಬರ್ತೀವಿ. ಅಯ್ಯೋ ಇನ್ನ ಅಲ್ಲೇ ನಿಲ್ಸ್ಬಿಟ್ಟವ್ರೆ. ಏನು ಕೊಡ್ತೀವ? ಇಲ್ಲಿ ಬಾ, ಇಲ್ಲಿ ಹಾಂ ಅಮ್ಮ. ಅಮ್ಮ ಮನೆ ಬನ್ನಿ. ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದೆ. ಸರಿ ಬನ್ನಿ. ಅಕ್ಕ ಯಾವಾಗ ಬಂದಕ್ಕಯ್ಯ? ಯಾಕೆ ಬೆಳಗ್ಗೆ ಬರೋದಲ್ಲ? ಬೆಳಗ್ಗೆ ಮಧ್ಯಾಹ್ನನೇ ಆಯಿತು. ಅಕ್ಕಯ್ಯ ಬಿಡಕ್ಕಯ್ಯ, ಚೆನ್ನಾಗಿದೆಯಾ? ನೆನ್ನೆ ಬಂದ್ರ ನೀವು? ನೈಟ್ ಬಂದ್ರಾ? ನಾನು ಇವರು ನೀರ್ದು ಇದಿತ್ತಲ್ಲ 10ನೇ ತಾರೀಕು ಬಂದು.
ಜಾತ್ರೆ ಬೀದಿಯಲ್ಲಿ ಎಲ್ಲ ಸಿಕ್ಕಿದ್ರು. ನಮ್ಮ ಮನೆ ಮತ್ತು ಅವ್ರ ಹೆಂಡ್ತಿ, ದಿಲೀಪಣ್ಣ ಹೆಂಡ್ತಿ, ತಾರಕ್ಕ, ವೀಣಕ್ಕ, ಮಧು, ಹಾಗೆಯೇ ನಮ್ಮ ಭುವಿ ಅಕ್ಕ ಎಲ್ಲರೂ ಅಲ್ಲೇ ಇದ್ದರು. ಸೊ ನಾವು ಅಲ್ಲೇ ಹೋದ್ವಿ. ಚೂರು ಲೇಟಾಗಿ ಹೋಗ್ಬಿಡ್ತು ಈ ಸಲ. ಸೊ ಅಲ್ಲಿ ಅವ್ರ ಕೈಲಿ ಮಾತಾಡಿ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡಾದಮೇಲೆ ಸೀದಾ ಈಗ ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀವಿ. ಇದು ನಮ್ಮೂರ ದೇವಸ್ಥಾನ, ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಲು. ಒಳಗಡೆ ತುಂಬ ಚೆನ್ನಾಗಿದೆ. ಸೊ ಮುಂದ್ಗಡೆ ನೋಡಿ ಇದು ಆವರಣ. ನಾವು ಚಿಕ್ಕ ಮಕ್ಕಳಲ್ಲಿ ಇಲ್ಲಿ ಫುಲ್ಲು ಆಟ ಆಡಿಕೊಂಡು ತಿರುಗಾಡ್ತಾಯಿದ್ವಿ. ಯಾವಾಗಲೂ ದೇವಸ್ಥಾನದ ಒಳಗಡೆನೇ ಇರ್ತಾಯಿದ್ವಿ. ನೀ ಚೆನ್ನಾಗಿ ಮಿಸ್ಸಸ್ ಬಂದಿಲ್ಲ ಇವ್ರೇನಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದು ಚೆನ್ನಾಗಿದ್ದು ಚೆನ್ನಾಗಿ. ಎಷ್ಟು ಸ್ವೆಟ್ಟಿಂಗ್, ಐ ಆಮ್ ಸ್ವೆಟ್ಟಿಂಗ್. ಸ್ವಲ್ಪ ಹೊತ್ತು ಕೂರೋಣ ಬಾ. ಅಲ್ಲೊಂದು ದೇವರಿದ್ದಾರಲ್ಲ, ಚೆನ್ನಾಗಿದ್ದೀರಾ ಆಂಟಿ? ಈ ಕಡೆ ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಲ್ಲ ಮಗ ಕೂರು ಇಲ್ಲೇ ಕೂರು ಸ್ವಲ್ಪ ಹೊತ್ತು. ಆ ದೇವರಿದ್ದಲ್ಲ ಕೈ ಮುಕ್ಕೊಂಡು ಇವಾಗ ಅವ್ರ 2 ಗಂಟೆ ಅಲ್ಲ ಅದು ಅದೇ ಇವ್ರ ಮನೆ, ದಿಲೀಪಣ್ಣವ್ರ ಮನೆ ಪಕ್ಕ ಇಲ್ವಾ ಮನೆ? ಇಲ್ಲೆಲ್ಲ ಆಟ ಆಡ್ತಾ ಇದ್ವಿ. ಕಾಂಪೌಂಡ್ ಈ ಥರ ಇರಲಿಲ್ಲ, ಕಲ್ಲು ಕಾಂಪೌಂಡು, ಅದ್ರ ಮೇಲೆಲ್ಲ ಓಡಾಡ್ತಾ ಇದ್ವಿ. ಎಲ್ಲ ಸುತ್ತ ದೇವಸ್ಥಾನ ಸುತ್ತ ಹೌದಾ ಜಲಂಟಿ? ಆ ಕಲ್ಲು ಮೇಲೆಲ್ಲ ಕಾಂಪೌಂಡ್ ಫುಲ್ಲು ಓಡಾಡ್ತಾ ಇದ್ವಿ. ಈಗ ನಾವು ದೊಡ್ಡವರಿದ್ದೀವಿ, ಈಗ ನಾವು ದೊಡ್ಡವರಾಗಿದ್ದೀವಿ. ಈಗ ಬಾರಮ್ಮ ಕಾಲು ಸುಡ ತಡಿ ಚಿನ್ನಿ ಸ್ವಲ್ಪ ಹಿಡಿ. ಎಲ್ಲೋ ನಿಂತು ಬ್ಲೂ ಕಲರ್ ಹಾಕೊಂಡಿದ್ದೀಯಲ್ಲ ಆ ಥರ ಇದೆ. ಎಷ್ಟು ವರ್ಷದ ಇತಿಹಾಸ ಐತಪ್ಪ ನಮ್ಮೂರ ದೇವಸ್ಥಾನಕ್ಕೆ. ಯಾವಾಗ ಕಟ್ಸಿದ್ವಿ ಈ ದೇವಸ್ಥಾನ ಜಲಂಟಿ? ನಾವು ಕಟ್ಸಿರೋದಲ್ಲ ಕಣಪ್ಪ, ಅಜ್ಜಿರ್ ಚಿಕ್ಕವರಿದ್ರಲ್ಲ. ಇಲ್ಲೊಂದು ದೇವಸ್ಥಾನ ಇದೆ, ಇದಕ್ಕೆ ಹೋಗಿ ಬರೋಣ ಬಾ. ಏನು ದೇವಸ್ಥಾನ ಇದು? ಈಶ್ವರನ ದೇವಸ್ಥಾನ. ಬೇಡ ಅಂತ ಸಾಕು 3 ಊಟ ಬೇಡ.
ಧ್ರುವ ಮನಸ್ತನು ಅಲ್ಲಿ ನಿಂತ್ಕೊಳ್ರಿ ಗೋಪುರದ ಹತ್ರ ಇದ್ರ ಕಡೆ ಒಂದು ಫೋಟೋ ತೆಗಿ. ಹಾಂ ವಾವ್ ಎಷ್ಟು ಚೆನ್ನಾಗಿ. ಆಮೇಲೆ ಒಟ್ಟಿಗೆ ನಗ್ತಾರೆ ಆ ಥರ. ಹಾಯ್, ಈಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವತ್ತು ದಸರಾ. ಯಾವ ದೇವರ ಹೆಸರು ಹೇಳು? ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಇದು ನಮ್ಮೂರು ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಇದು ತುಂಬಾ ಫೇಮಸ್ ನಮ್ಮ ಚಿಕ್ಕಮಗಳೂರಲ್ಲಿ. ವಾವ್, ಎಷ್ಟು ವರ್ಷ ತನೋ ಫುಲ್ಲು ಈ ಕಾಂಪೌಂಡು ಕಲ್ ಕಾಂಪೌಂಡು. ಬರೀ ಕಾಂಪೌಂಡ್ ಮೇಲೆ ನಾಯಿಗಳ ಥರ ತಿರ್ತಾ ಇದ್ದು. ಸ್ಕೂಲ್ ಬಿಟ್ಟ ತಕ್ಷಣ ತಿರುಗು ಓಡು ಕಾಂಪೌಂಡ್ ಮೇಲೆ ಇಷ್ಟು ಹೈಟ್ ಇತ್ತು, ಇಷ್ಟು ಅಗಲ ಇತ್ತು ಕಾಂಪೌಂಡು. ಫುಲ್ಲು ರನ್ನಿಂಗು ಬೈಕಳೆ ಅನ್ನೋದು ಆಟ ಆಡೋದು. ನಮ್ಮಮ್ಮ ನಾನು ಇದ್ದೀನಿ. ಚೆನ್ನಾಯ್ತು. ದಾಸವಾಳ ಅದು ಅಲ್ಲ, ದಾಸವಾಳ ಅಲ್ಲ, ಗರುಡ. ಬನ್ನಿ, ಇಲ್ಲಿ ತೆಗ್ಸ್ಕೊಂಡಿಲ್ಲ ನಾವು ಇಲ್ಲಿ ತೆಗ್ಸ್ಕೊಂಡಿಲ್ಲ. ತಾರಕಾಯಿ ಸೀರೊಳಗೆ ಬಂಪಟಾಗಿ ಎತ್ತು ಬಿಡತ್ತೆ. ಏನಕ್ಕೆ ಅದೇನು ಹುಡುಗಿನ ಇಂಥದ್ದು ನಾವೇ ಕೊಟ್ಟಿದ್ದಾರೆ. ಪೂರ್ತಿ ಬ್ಲ್ಯಾಕ್ ಇಲ್ಲ, ಬರೀ ಪೂರ್ತಿ ಇಲ್ಲ. ಇನ್ನು ಆಡೋದು ತುಂಬ ಮಜಾ. ಇಲ್ಲೂ ಅದೇ ಥರ ಸೇಮ್. ಇದ್ಯಾರ ಮನೆ ಸರ್? ಇದ್ಯಾರ ಮನೆ? ಇದ್ಯಾರ ಅಲ್ಲಿಂದ ಸೀದಾ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಅಂದರೆ ನಮ್ಮ ತಾಯಿ ತವ್ರ ಮನೆಯದು. ಅಲ್ಲಿಗೆ ಹೋಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು. ತಾರಕ್ಕ, ವೀಣಕ್ಕ, ಮಧು, ತುಂಗಕ್ಕ, ನಮ್ಮ ರಮೇಶಣ್ಣ, ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲೂ ಸ್ವಲ್ಪ ಊಟ ಮಾಡಿಕೊಂಡು ಸೀದಾ ಈಗ ಮನೆ ಕಡೆ ಬಂದ್ವಿ. ಅಮ್ಮ ಜಾತ್ರೆ ಬೀದಿಗಿನ್ನೂ ಬಂದಿರಲಿಲ್ಲ. ಅಂದರೆ ಮನೆಗೆ ನೆಂಟರು ಅವರು ಇವರು ಬರ್ತಾನೆ ಇದ್ದರು. ಹಂಗಾಗಿ ಊಟ ಎಲ್ಲ ಬಡಿಸೋದು ಅದೆಲ್ಲ ಕೆಲಸ ಇತ್ತು ಅಂತೇಳಿ, ನೀವು ಹೋಗಿ ಬನ್ನಿ, ನಾನು ಆಮೇಲೆ ಹೋಗ್ತೀನಿ ಅಂತ ಅಂದರು.
ಸ್ಟಾರ್ಟ್, ರೆಡಿ, ಸ್ಟಾರ್ಟ್. ಹಾಂ, ಬ್ರೇಕಿಂಗ್ ನ್ಯೂಸ್. ಈಗ ನಾವು ಅಲ್ಲಿ ಮೇಲ್ಗಡೆ ಮನೆ ನಮ್ಮ ರಾಜಜ್ಜಿ ಅಂತ ಹೆಸರು. ಅವ್ರ ಮನೆಗೆ ಹೋಗಿ ನಾವು ಈ ಸೀದಾ ಮನೆಗೆ ಬಂದು ಆರಾಮಾಗಿ ಕೂತಿದ್ದೀವಿ. ನಮ್ಮ ಆಂಟಿ ಹೆಸರು ಜಲ ಆಂಟಿ. ಅವರು ಜಗಳ ಆಗಿತ್ತು ನಮ್ಮ ಅಕ್ಕನ ಜೊತೆ. ಇದು ನಮ್ಮ ಅಕ್ಕನ ಹೆಸರು ತನೋ ಅಕ್ಕ. ಅಕ್ಕನ ಜೊತೆ ಆಮೇಲೆ ಆಯ್ತು. ಈಗ ನನಗೆ ಡೀಟೇಲ್ ಕೊಡು. ನಿಮ್ಮ ಮುಂದೆ ಹುಟ್ಟಿರೋ 2 ಮೊಲದಲ್ಲಿ ಹುಟ್ಟಿದ್ದ ದಿನಾಂಕದ ಹೇಳು, ಡೇಟ್ ಹೇಳು. ಇಲ್ಲ ಇಲ್ಲ ನನಗೆ ಬೇಕಾಗಿಲ್ಲ. ಮೊಲದಲ್ಲು. ಹ್ಞೂ, ಆಮೇಲೆ ಹೇಳು. ಆಮೇಲೆ 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 ನಾವು ಮೆಟಲ್ ಮೇಲೆ ಕೂರಿ ನಮ್ಮ ಅಕ್ಕ ಇದ್ದಾರಲ್ಲ, ಅವರು ಫೋಟೋ ಆಂಟಿ ಹೇಳಿದ್ರು ಫೋಟೋ ತೆಗಿ ಅಂತ. ಅವರು ಹೆಂಗೆಂಗೋ ಫೋಟೋ ತೆಗ್ದಿದ್ದಾರೆ. ಇವನು ಇನ್ನೊಂದು ಬ್ರೇಕ್. ಆಮೇಲೆ ಈಗ ಸುಮ್ಮನೆ ಕೂತಿದ್ದಾರೆ. ಆಮೇಲೆ ಇವ್ರು ನನ್ನನ್ನು ಹೊಡೆಯಕ್ಕೆ ಇಲ್ಲಿ ಮಾಡಕ್ ಬರ್ತಿದ್ದಾರೆ ನನಗೆ. ನೋಡಿ ಇಲ್ಲಿ ನೋಡಿ, ಅವನೇ ಹೋಗಿ ಓಡಿಸ್ಕೋತದ, ನಾನು ಹೊಡೆದಿದ್ದು. ಹಾಯ್ ನಿಮಗೆ. ನಾನು ಅದನ್ನೆಲ್ಲ ಮ್ಯೂಟ್ ಮಾಡ್ತೀನಿ. ನೀನು ಏನು ಮಾತಾಡಿದ್ರು ಸುಮ್ಮನೆ ಯಾಕೆ ಮಾತಾಡ್ತೀಯ? ಕ್ಯಾಮ್ರಾ ಪ್ಲೀಸ್, ಕ್ಯಾಮ್ರಾ. ಹಾಯ್ ಹಾಯ್. ಬ್ರೇಕಿಂಗ್ ಕ್ಯಾಮ್ರಾ ಪ್ಲೀಸ್, ಕ್ಯಾಮ್ರಾ ಪ್ಲೀಸ್. ಒಂದು ಬ್ರೇಕಿಂಗ್ ನ್ಯೂಸ್. ಈಗ ಗ್ಯಾಸಿಂದ ನೀವು ಊಟ ಮಾಡೋಕ್ಕಾಗಲಿಲ್ಲ ಅಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಡಬ್ಬ. ಬಸ್ ಹಂಗೆ ರಿಟರ್ನ್ ಹೋಗ್ತೈತೆ. Nobody else, the way that you flip your hair gets me over. Oh, and smile at the ground, ain't hard to tell. You don't know. Oh, you don't know you're beautiful. If only you saw what I can see, you understand why I want you so desperately. Right now I'm looking at you and I can't believe you don't know. Oh, you don't know you're beautiful. Oh, that's what makes you beautiful. You're insecure, don't know what. You're turning heads when you walk through the door. No need makeup to cover up. Being the way that you are is enough. Everyone else in the room can see it. Everyone else but you. Oh baby, you light up my world like nobody else. The way that you flip your head gets me overwhelmed. But when you smile at the ground, it ain't hard to tell. You don't know. Oh, you know you're beautiful. If only you saw what I can see, you understand why I want you so desperately. Right now I'm looking at you and I can't believe you don't know. Oh, you don't know you're beautiful. Oh, that's what makes you beautiful. ಫ್ರೆಂಡ್ಸ್ ಮಕ್ಕಳ ಜೊತೆ ಹಾಗೆಯೇ ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ರೀಲ್ಸ್ ಎಲ್ಲ ಮಾಡಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ
ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿಲ್ಲ ಮಾಡ್ಕೊಳ್ಳಿ. ಅದರಲ್ಲೂ ಸಣ್ಣ ಪುಟ್ಟ ರೀಲ್ಸ್ಗಳನ್ನ ಶೇರ್ ಮಾಡಿದ್ದೀನಿ ನಾನು. ಸೊ ಹಾಗೆ ನಮ್ಮೂರಲ್ಲೀಗ ಸನ್ಸೆಟ್ ಆಗ್ತಾಯಿದೆ, ಅದನ್ನು ಕೂಡ ಹಂಗೇ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸನ್ಸೆಟ್ಟು. ನನಗಂತೂ ಸನ್ರೈಸು ಸನ್ಸೆಟ್ಟು ನೋಡೋಕ್ಕೆ ಖುಷಿಯಾಗುತ್ತೆ ಊರಿಗೆ ಬಂದಾಗ. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಈ ವ್ಲಾಗ್ಗೆ ಒಂದು ಲೈಕ್ ಕೊಡಿ. ಸೊ ಇನ್ನಷ್ಟು ನಾನು ಡೈಲಿ ವ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ನನಗೂ ಕೂಡ ಖುಷಿಯಾಗುತ್ತೆ ನಿಮ್ಮ ಲೈಕ್ಸ್ ನೋಡಿ. ಹಾಗೆ ಕಮೆಂಟ್ ಮಾಡಿ.